ನಿಮ್ಗೆ ಯಾವ ಸೈಜಲ್ಲಿ ಬೇಕು ನೋಡಿಕೊಂಡು ಆ ಸೈಜಲ್ಲಿ ತೊಗೊಳ್ರಿ. ಸ್ವಲ್ಪ ಬಿಸಿ ಇರಬೇಕಾದ್ರೆ ಕಟ್ಟಬೇಕಾಗ್ತೈತೆ ಉಂಡೆ. ಪೂರ್ತಿ ತಣ್ಣಗಾದ್ರೆ ಉದುರಾಗ್ಬಿಡ್ತೈತ್ರಿ ಅದು, ಅವಾಗ ಉಂಡೆ ಬರಲ್ರಿ. ಹಾಗಾಗಿ ನೀವು ನೋಡ್ಕೊಂಡು ಕಟ್ಕೋಬೇಕಾಗ್ತೈತೆ. ನಾನು ಈ ಸೈಜಲ್ಲಿ ಮಾಡ್ಕೊಂಡಿನಿ, ನಿಮಗೆ ಯಾವ ಸೈಜಲ್ಲಿ ಬೇಕು ನೋಡಿಕೊಂಡು ನೀವು ಮಾಡ್ಕೋಬೋದು ರೀ. ಉತ್ತರ ಕರ್ನಾಟಕ ರೆಸಿಪಿ ನೋಡಾಕತ್ತೀರಿ ಎಲ್ಲ ವೀಕ್ಷಕರಿಗೂ ನಿಮ್ಮ ಮನೆ ಮಗಳು ತ್ರಿವೇಣಿ ಪಾಟೀಲ್ ಮಾಡುವ ನಮಸ್ಕಾರಗಳು. ಈಗ ನಾಗರ ಪಂಚಮಿ ಹಬ್ಬಕ್ಕೆ ವೆರೈಟಿ ಉಂಡಿಗಳೆಲ್ಲ ಮಾಡ್ತಿರ್ತೀರಿ. ನಾನು ಸುಮಾರು ನಮ್ಮ ರೆಸಿಪಿಗಳು ಮಾಡಿ ತೋರಿಸಿನ್ರಿ. ಇವತ್ತು ಶೇಂಗಾದ ಉಂಡೆ ಮಾಡಾಕತ್ತಿದ್ದೆ, ಹಾಗಾಗಿ ನಿಮ್ಮ ಜೊತೆಗೂ ಶೇರ್ ಮಾಡ್ಕೊಳಕತ್ತೀನಿ. ಈ ಶೇಂಗಾದ ಉಂಡೆ ಹೆಂಗೆ ಮಾಡೋದಂತೆ ನೋಡ್ಕೊಂಬರೋಣ ಬರ್ರಿ. ಮೊದಲೇದಾಗಿ ನಾನು ಪಾತ್ರೆ ಇಟ್ಕೊತೀನಿ ರೀ. ಈಗ ಇದಕ್ಕೆ 2 ಕಪ್ನಷ್ಟು ಶೇಂಗಾದ ಕಾಳು ತೊಗೊಂಡಿನಿ, ಶೇಂಗಾದ ಕಾಳು ಹಾಕ್ಕೋತೀನಿ ರೀ. ಈಗ ನೋಡಿರಿ, ನಾ ಈ ಕಪ್ಪಿಲೆ 2 ಕಪ್ ಶೇಂಗಾದ ಕಾಳು ತೊಗೊಂಡಿನಿ, ನಿಮ್ಗೆ ತೋರ್ಸಾಕತ್ತೀನಿ ನೋಡಿ. ಇದು 1 ಕಪ್ ರೀ, ಇದು 2 ಕಪ್ ರೀ. 2 ಕಪ್ ಶೇಂಗಾದ ಕಾಳು ತೊಗೊಂಡಿನಿ, ಇವು ಹಾಕೊಂಡು ಹುರ್ಕೋತೀನಿ ರೀ. ನೀವು ಕೇಳ್ತಿರ್ತೀರಿ ಅಳತಿ ಕರೆಕ್ಟಾಗಿ ಹೇಳ್ರಿ ಅಂತೇಳಿ, ಹಾಗಾಗಿ ನಿಮ್ಮ ಎದುರಿಗೆ ತೋರಿಸಿ 2 ಕಪ್ ಹಾಕೊಂಡೆ ನೋಡಿರಿ. ಇವು ಚಲೋ ಹೊತ್ತಿನಾಗೆ ಹುರ್ಕೋಬೇಕು ರೀ. ಈಗ ನಾ ಶೇಂಗಾ ಉಂಡೆ ಹೆಂಗೆ ಮಾಡ್ತೇನೆ ನಿಮ್ಗೆ ಗೊತ್ತಾಗಬೇಕು ಅನ್ನೋದಾದ್ರೆ ನೀವು ಸ್ಕಿಪ್ ಮಾಡೋದು ಪೂರ್ತಿ ವಿಡಿಯೋ ನೋಡಿರಿ, ನಿಮಗೆ ಗೊತ್ತಾಗ್ತದೆ. ಶೇಂಗಾ ಉಂಡೆ ಮಾಡ್ಬೇಕಾದ್ರೆ ನಾನು ಒಂದು 2 ಟಿಪ್ಸ್ ಹೇಳ್ತೀನಿ ರೀ. ಅದೇನಪ್ಪ ಅಂದ್ರೆ ನೀವು ಶೇಂಗಾದ ಕಾಳು ಚಲೋ ಹೊತ್ತಿಗೆ ಹುರ್ಕೊಂಡಿರ್ಬೇಕು. ಅಂದ್ರೆ ಶೇಂಗಾದ ಕಾಳಿನ ಸಿಪ್ಪೆನೂ ಬೇಗ ಬಿಸ್ತಾವೆ ಮತ್ತು ಉಂಡೆನೂ ಟೇಸ್ಟ್ ಬರ್ತಾವೆ. ಇನ್ನೊಂದು ಟಿಪ್ಸ್ ಏನಂದ್ರೆ ನಾನು ಮಾಡ್ತಾ ಹೇಳ್ತೀನಿ ರೀ, ನೀವು ಪೂರ್ತಿ ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗ್ತದೆ. ನೀವು ಶೇಂಗಾದ ಕಾಳು ಹುರಿತಾ ಇದ್ದಂಗೆ ನಿಮಗೆ ಗೊತ್ತಾಗುತ್ತೆ, ಮೇಲಿನ ಸಿಪ್ಪೆ ಎಲ್ಲ ಬಿಟ್ಕೋಬೋದು ಬರ್ತಾವ್ರು. ಆವಾಗ ಶೇಂಗಾದ ಕಾಳು ಹುರಿದಾಗು ಅಂತ ತರ್ತಾರೆ. ಆದಷ್ಟು ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಹುರ್ಕೊಡ್ರಿ ಶೇಂಗಾದ ಕಾಳು. ನಾವು ಹೈ ಫ್ಲೇಮಲ್ಲಿ ಇಟ್ಟರೆ ಮೇಲೆ ಮಾತ್ರ ಹೊತ್ತು ಬಿಡ್ತಾವ್ರಿ, ಒಳಗೆ ಹುರಿದಿರಲ್ರು. ಹಾಗಾಗಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಂಡ್ರೆ ಒಂದೇ ಸಮ ಹುರಿತಾವ್ರಿ. ನೀವು ವಿಡಿಯೋದಾಗ ನೋಡಿದ್ರೆ ನಿಮಗೆ ಗೊತ್ತಾಗ್ತಿರ್ಬೇಕು ರೀ. ನೋಡಿ ಶೇಂಗಾದ ಕಾಳು ಕಣ್ಣು ಬೀಳಾಕತ್ತಾವ ನೋಡಿರಿ. ಈ ರೀತಿ ಕಣ್ಣು ಬಿದ್ದರೆ ಶೇಂಗಾದ ಕಾಳು ಹುರಿದಾವು ಅಂತ ತರ್ತಾರೆ. ಈಗ ಹುರಿತಾ ಇದ್ದಂಗೆ ಸಿಪ್ಪೆನೂ ಬಿಚ್ಕೋತಾವೆ ನೋಡ್ರಿ. ಈಗ ನೋಡಿರಿ ಹುರಿದಾವ್ರಿ, ಇವು ತಣ್ಣಗೆ ಹಾಕಿಬಿಡ್ತೀನಿ ರೀ. ತಣ್ಣಗಾದ ನಂತರ ಸಿಪ್ಪೆ ತೆಗೆದು ಕೇರ್ತೀನಿ ರೀ. ಇವು ಇದ್ರಾಗೆ ಬಿಟ್ಟರೆ ಬೇಗ ತಣ್ಣಗಾಗಲ್ರಿ, 1 ಮರಕ್ಕೆ ಹಾಕೋತೀನಿ. ಇವು ಶೇಂಗಾದ ಕಾಳು ಪೂರ್ತಿ ತಣ್ಣಗಾಗಲ್ಲ. ತಣ್ಣಗಾದ ನಂತರ ಸಿಪ್ಪೆ ತೆಗೆದು ಕೇರ್ಕೊಂಬರ್ತೀನಿ ರೀ. ಅವು ಶೇಂಗಾದ ಕಾಳು ತಣ್ಣಗಾಗಷ್ಟೊತ್ತಿಗೆ ನಾವು ಒಂದು ಅರ್ಧ ಕಪ್ನಷ್ಟು ಪುಟಾಣಿ ತೊಗೊಂಡಿನಿ ರೀ. ಇವು ಮಿಕ್ಸಿಗೆ ಹಾಕಿ ಪೌಡ್ರ್ ಮಾಡ್ಕೊತೀನಿ ನೋಡಿರಿ. ಇದು ನುಣ್ಣಗೆ ಪೌಡ್ರ್ ಮಾಡ್ಕೊತೀನಿ ರೀ. ನೋಡಿರಿ ಈ ರೀತಿ ರುಬ್ಕೊಂಡ್ರೆ ಸಾಕ್ರಿ. ಈಗ ನಾನು ಪುಟಾಣಿ ಮಿಕ್ಸಿ ಮಾಡ್ಕೊಂಬಂದಿನಲ್ಲ ರೀ, ಈಗ ಜರಡಿ ಮಾಡ್ಕೊತೀನಿ ರೀ. ಜರಡಿ ಮಾಡೋ ಉದ್ದೇಶ ಏನಂದ್ರೆ ಪುಟಾಣಿ ಕಾಳು ಏನಾರು ಉಳಿದಿರ್ತೈತೆ ಅಂದ್ರೆ ಮೇಲೆ ಬರಲಿ ಅಂತ ಅಷ್ಟೇ ರೀ. ನಡೀತೈತೆ ರೀ, ಜರಡಿ ಮಾಡಿ ಹಾಕ್ಬೇಕತ್ತೇನಿಲ್ಲ ರೀ, ಹಾಗೇನೂ ಹಾಕ್ಕೋಬೋದು ರೀ. ಈಗ ನೋಡಿರಿ ಪುಟಾಣಿ ಹಿಟ್ಟು ಎಷ್ಟು ಸ್ಮೂತಾಗಿ ಬಂದೈತೆ ನೋಡಿ. ಈ ರೀತಿ ಜರಡಿ ಮೇಲೆ ಬಂದಿತ್ತಲ್ಲ ರೀ, ಇದು ತೆಗೆದು ಬಿಡ್ತೀನಿ ರೀ. ನೋಡಿ ಈ ರೀತಿ ಆಗೈತೆ ನೋಡಿರಿ ಹಿಟ್ಟು. ಈಗ ಶೇಂಗಾದ ಕಾಳು ತಣ್ಣಗಾಗ್ಯಾವ್ರಿ, ನಾ ಈಗ ಸಿಪ್ಪೆ ತಗೋತೀನಿ. ನಾನೀಗ ಒಂದು ಗುಂಡ್ಗಲ್ ತೊಗೊಂಡಿನಿ ರೀ, ಈ ರೀತಿ ತಿಕ್ಕೊಳಕತ್ತೀನಿ. ಶೇಂಗಾದ ಕಾಳು ಒಂದು ಚೀಲದಾಗ ಎಲ್ಲ ಕಾಟನ್ ಬಟ್ಟೆಯಲ್ಲಿ ಹಾಕಿ ನೆಲಕ್ಕೆ ಕುಟ್ಟಿದ್ರು ಸಿಪ್ಪೆ ಬಿಡುತ್ತೆ, ಇಲ್ಲ ಈ ರೀತಿ ಕಲ್ಲು ತೊಗೊಂಡು ತಿಕ್ಕಿದ್ರು ಸಿಪ್ಪೆ ಬಿಡುತ್ತೆ. ನಿಮ್ಗೆ ಹೆಂಗೆ ಅನುಕೂಲ ಆಗುತ್ತೆ ನೋಡಿಕೊಂಡು ನೀವು ಹಂಗೆ ಮಾಡ್ಕೊಬೋದು. ಇದು ನನಗೆ ಬೇಳೆ ಆಗಬೇಕು ರೀ, ಬೇಳೆನೂ ಆಗುತ್ತೆ ಸಿಪ್ಪೆನೂ ಬಿಡ್ತದೆ ಅಂಥೇಳಿ ಈ ರೀತಿ ಕಲ್ಲಲ್ಲಿ ಉಜ್ಕೊಳಕತ್ತೀನಿ. ಇದೆಲ್ಲ ತೋರಿಸ್ಕೊತ ಕೂತ್ರೆ ವಿಡಿಯೋ ಲೆಂದಿ ಆಗ್ತೈತೆ ರೀ. ನಾ ಕೇರ್ ಬಿಟ್ಟು ಎಲ್ಲ ಕ್ಲೀನೇ ಮಾಡ್ಕೊಂಬರ್ತೀನಿ ರೀ. ಈಗ ನೋಡಿರಿ ನಾ ಈ ರೀತಿ ಮಾಡ್ಕೊಂಡೆ ನೋಡಿರಿ. ತೀರಾ ಸಣ್ಣ ಇಲ್ಲ, ತೀರಾ ದಪ್ಪ. ಮಿಕ್ಸಿಗೆ ಹಾಕಿದ್ರೆ ಸಣ್ಣ ಆಗುತ್ತೈತೆ ರೀ, ಹಾಗಾಗಿ ನಾನು ಕಲ್ಲಲ್ಲಿ ತಿಕ್ಕಿ ಈ ರೀತಿ ಮಾಡ್ಕೊಂಡೆ ನೋಡಿರಿ. ನೀವು ವಾಟೆಲ್ಲಿ ಆದರೂ ಮಾಡ್ಬೋದು, ಚರಿಗಿಲಿ ಆದರೂ ತಿಕ್ಬೋದು, ಇಲ್ಲ ಕಾಟನ್ ಬಟ್ಟೆಯಲ್ಲಿ ಹಾಕಿದ್ರೂ ಬಡಿಬೋದು. ನಿಮ್ಗೆ ಹೆಂಗೆ ಅನುಕೂಲ ಆಗುತ್ತೆ ನೋಡಿಕೊಂಡು ನೀವು ಮಾಡ್ಕೋಬೋದು. ನಾನೀಗ ಕಲ್ಲಲ್ಲಿ ತಿಕ್ಕಿ ಈ ರೀತಿ 1-2 ಬೇಳೆ ಮಾಡ್ಕೊಂಡೆ ನೋಡಿರಿ. ನಾ ಮಾಡೋ ಶೇಂಗಾದ ಉಂಡಿಗೆ ಈ ರೀತಿನೇ ಇರಬೇಕು ರೀ ಬೇಳೆ. ಯಾವುದೇ ಕಾರಣಕ್ಕೂ ಮಿಕ್ಸಿಗೆ ಹಾಕೋಬೇಡ್ರಿ. ಮಿಕ್ಸಿಗೆ ಹಾಕೊಂಡ್ರೆ ಸಣ್ಣ ಆಗಿಬಿಡ್ತೈತೆ ರೀ, ಅವಾಗ ಉಂಡೆ ಚಲೋ ಆಗಲ್ಲ ರೀ. ಈಗ ನೋಡಿರಿ ನಾ 2 ಕಪ್ ಶೇಂಗಾದ ಕಾಳು ಹುರಿದು ಸಿಪ್ಪೆ ತೆಗೆದು ಬೇಳೆ ಮಾಡ್ಕೊಂಬಂದಿನಲ್ಲ ರೀ, ಈ ಒಂದು ಬೌಲಿಗೆ ಹಾಕೋತೀನಿ ನೋಡಿರಿ. ನೋಡಿ ಈ ರೀತಿ ಮಾಡಿ ನೋಡ್ರಿ. ಈಗ ನಾನು 2 ಕಪ್ ಶೇಂಗಾದ ಕಾಳು ಹುರಿದು ಬೇಳೆ ಮಾಡಿ ಸಿಪ್ಪೆ ತಗೊಂಡು ಬಂದಿದ್ದೀನಿ. ಈ ರೀತಿ ಬೇಳೆ ಮಾಡ್ಕೊಂಬಂದಿನಿ ರೀ. ಈಗ ಇಲ್ಲಿ ಒಂದು 3/4 ಕಪ್ನಷ್ಟು ಪುಟಾಣಿ ಮಿಕ್ಸಿಗೆ ಪೌಡ್ರ್ ಮಾಡಿ ಜರಡಿ ಮಾಡಿ ಇಟ್ಕೊಂಡಿನಿ ರೀ. ಇದು ರೆಡಿ ಐತಿ. ಈಗ ಬೆಲ್ಲ ಕರಗಿಸ್ಕೋಬೇಕಲ್ರಿ. ನಾನು 2 ಕಪ್ ಶೇಂಗಾದ ಕಾಳಿಗೆ 1/4 ಕಪ್ನಷ್ಟು ಬೆಲ್ಲ ತೊಗೋತೀನಿ. ನೀವು ನೋಡ್ಕೊಂಡು ಹೆಚ್ಚು ಕಮ್ಮಿ ಮಾಡ್ಕೋಬೋದು ರೀ. 1/4 ಕಪ್ನಷ್ಟು ಹಾಕೊಂಡ್ರೆ ಕರೆಕ್ಟ್ ಆಗುತ್ತೆ ರೀ. ಈಗ 1 ಕಪ್ ಹಾಕಿನಿ ರೀ. ನೋಡಿರಿ ಇದೊಂದು 1/4 ಕಪ್ನಷ್ಟು ಹಾಕೋತೀನಿ ನೋಡಿರಿ. ಈಗ ಇದಕ್ಕೆ 1 ಸ್ಪೂನ್ ತುಪ್ಪ ಹಾಕೋತೀನಿ ರೀ. 1 ಸ್ಪೂನ್ ತುಪ್ಪ ಹಾಕಿ ಇದು ಕರಗಿಸ್ಕೊಳ್ರಿ. ಬೆಲ್ಲ ನೀರೇನು ಹಾಕಕ್ಕೆ ಹೋಗ್ಬೇಡ್ರಿ, ಇದಕ್ಕೆ ಹಾಗೆ ಕರಗಿಸಿದ್ರೆ ಸಾಕ್ರಿ. ಇದು ಬೆಲ್ಲ ಕರಗಿ ಪಾಕ ಆಗ್ಬೇಕ್ರಿ.
ನೀವು ಬೇಕಾದ್ರೆ ನೀರು ಹಾಕ್ಕೊಂಡು ಪಾಕ ಮಾಡ್ಕೊತಿದ್ರೆ ಹಾಗೂ ಮಾಡ್ಕೋಬೋದು, ಇಲ್ಲ ಎಣ್ಣೆ ಹಾಕೊಂಡು ಪಾಕ ಮಾಡ್ತೀನಿ ಅಂದ್ರೆ ಹಾಗೂ ಮಾಡ್ಬೋದು, ಇಲ್ಲ ತುಪ್ಪ ಹಾಕೊಂಡು ಮಾಡ್ತೀನಿ ಅಂದ್ರೆ ತುಪ್ಪ ಹಾಕೊಂಡು. ನಾನೀಗ ತುಪ್ಪ ಹಾಕೊಂಡು ಮಾಡಾಕತ್ತೀನಿ ನೋಡಿ. ನೀರು ಹಾಕಿದ್ರೆ ತುಂಬ ಹೊತ್ತು ಬೇಯಿಸ್ಬೇಕಾಗ್ತೈತೆ ರೀ, ಅವಾಗ ಬೇಗ ಪಾಕ ಆಗಲ್ಲ ರೀ. ಹಾಗಾಗಿ ನೀವು ಎಣ್ಣೆ ಅಥವಾ ತುಪ್ಪ ಹಾಕೋರಿ. ತುಪ್ಪ ಹಾಕೊಂಡು ಮಾಡೋದ್ರಿಂದ ಆರೋಗ್ಯಕ್ಕೆ ಒಳ್ಳೆದಂತೆ ನಾನು ತುಪ್ಪ ಹಾಕೊಳಕತ್ತೀನಿ ನೋಡಿ. ನೀವು ಬೆಲ್ಲ ಸಣ್ಣಗೆ ಪುಡಿ ಮಾಡಿದ್ರಿ ಅಂದ್ರೆ ಬೇಗ ಕರಗಿ ಬಿಡ್ತೈತ್ರಿ, ಬೇಗ ಪಾಕ ಆಗಿಬಿಡ್ತೈತ್ರಿ. ನೀವು ಕಣ್ಕಂಡು ಹಾಗೆ ಇಟ್ಟರೆ ಬೇಗ ಬೆಲ್ಲ ಕರಗಲ್ಲ, ಬೇಗ ಪಾಕ ಆಗಲ್ಲ ರೀ. ನಾನು ಕೆಲವೊಂದು ಉಂಡಿಗಳು ಪಾಕ ಇಲ್ದೇ ಮಾಡಿ ತೋರಿಸೀನಿ ರೀ, ಕೆಲವೊಂದು ಉಂಡಿಗಳು ಪಾಕ ಮಾಡಿ ತೋರಿಸೀನಿ. ನಿಮ್ಗೆ ಯಾವ್ದು ಅನುಕೂಲ ಆಗುತ್ತೆ ನೋಡ್ಕೊಂಡು ನೀವು ಮಾಡ್ಕೋಬೋದು. ಈ ಶೇಂಗಾದ ಉಂಡಿಗೆ ನಾನು ಪಾಕ ಮಾಡಿ ಮಾಡಾಕತ್ತೀನಿ ನೋಡಿರಿ. ನಾನು ನಾಗರ ಪಂಚಮಿ ಹಬ್ಬಕ್ಕೆ ಸುಮಾರು ನಮೂನೆ ರೆಸಿಪಿಗಳು ಮಾಡಿ ತೋರಿಸೀನಿ ರೀ. ನಿಮಗೆ ಯಾವ್ಯಾವ ಬೇರೆ ಬೇರೆ ಬೇಕಂದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ, ನಾನು ನಿಮಗೆ ಅದನ್ನು ಮಾಡಿ ತೋರಿಸ್ತೀನಿ ರೀ. ಇದು ಬೆಲ್ಲ ಪಾಕ ಆಗೋರಿಗೂ ಮಿಕ್ಸ್ ಮಾಡ್ತಾ ಇರ್ಬೇಕು ರೀ. ಈಗ ನೋಡಿರಿ, ನಾವು ತುಪ್ಪ ಹಾಕಿ ಮಾಡೋದ್ರಿಂದ ಬೇಗ ಪಾಕ ಬಂದಿರ್ತೈತಿ. ನೀವು ನೋಡಿಕೊಂಡು ಮಾಡ್ಕೋಬೇಕಾಗ್ತೈತಿ. ಈಗ ನಾವು ಒಂದು ಸ್ವಲ್ಪ ನೀರಾಗಿ ಹಾಕೋತೀವಿ ನೋಡಿರಿ ಬೆಲ್ಲ. ನಿಮ್ಗೆ ಇದು ನೀರಾಗಿ ಕರಗಲಿಲ್ಲ ಅಂದ್ರೆ ಇದು ಆಗೈತಿ ಪಾಕ ಅಂತ ಅರ್ಥ ನೋಡಿರಿ. ಇದು ಉಂಡೆ ಆಗ್ಬೇಕು ರೀ. ನೀರು ಹಾಕಿದ ತಕ್ಷಣ ಉಂಡೆ ಆಗ್ಬೇಕು. ತೀರಷ್ಟು ಗಟ್ಟಿನೂ ಆಗಬಾರ್ದು, ತೀರಷ್ಟು ಮೆತ್ತಗೂ ಆಗಬಾರ್ದು. ಈ ರೀತಿ ಇದ್ರೆ ಸಾಕು ರೀ. ಈಗ ಇದನ್ನ ಸ್ಟವ್ ಆಫ್ ಮಾಡಿ ನಾನು ಶೇಂಗಾದ ಕಡೆಯನ್ನು ಮಾಡ್ಕೊಂಬಂದಿನಲ್ಲ ರೀ, ಅವು ಹಾಕೋತೀನಿ ನೋಡಿರಿ. ಈಗ ಸ್ಟವ್ ಆಫ್ ಮಾಡೀನಿ ರೀ, ನಾನು ಸ್ಟವ್ ಮ್ಯಾಗಿಟ್ಟೆ ಶೇಂಗಾದ ಕಾಳು ಹಾಕೊಳಕತ್ತೀನಿ ನೋಡಿರಿ. ಇದು ಚಲೋ ಹೊತ್ತಿಗೆ ಮಿಕ್ಸ್ ಮಾಡ್ಕೋಬೇಕು ರೀ. ಪಾಕ ಕರೆಕ್ಟಾಗಿ ಬಂದಿತ್ತಂದ್ರೆ ಶೇಂಗಾದ ಉಂಡೆ ಮಸ್ತಾಗಿ ಬರ್ತಾವೆ. ಈಗ ನೋಡಿರಿ, ಈ ರೀತಿ ಚಲೋ ಹೊತ್ತಿಗೆ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಬೈಂಡಿಂಗ್ಗೋಸ್ಕರ ನಾ ಪುಟಾಣಿ ಹಿಟ್ಟೇನು ಮಾಡ್ಕೊಂಡು ಇಟ್ಕೊಂಡಿದ್ದೆಲ್ಲ ಮಿಕ್ಸಿಗೆ ಹಾಕಿ ಅದು ಹಾಕ್ಕೋತೀನಿ ನೋಡಿರಿ. ಇದಕ್ಕೆ 1-2 ಸ್ಪೂನಷ್ಟು ಹಾಕ್ಕೊಂಡ್ರೆ ಸಾಕು ರೀ. ನೀವು ನೋಡ್ಕೊಂಡು ಹಾಕೋರಿ, ಜಾಸ್ತಿ ಏನು ಹಾಕ್ಕೋಬೇಡ್ರಿ, ನೋಡ್ಕೊಂಡು ಸ್ವಲ್ಪ ಹಾಕ್ಕೊಂಡ್ರೆ ಸಾಕು ರೀ. ಅಂದರೆ ಇದು ಬೈಂಡಿಂಗಿಗೆ ರೀ, ಅಂದ್ರೆ ಉಂಡೆ ಮಸ್ತಾಗಿ ಬರ್ತಾವೆ. ಇಲ್ಲಾಂದ್ರೆ ಬರೀ ಶೇಂಗಾದ ಕಾಳು ಬೆಲ್ಲ ತಿಂದಂಗೆ ಆಗುತ್ತೆ. ಹಾಗಾಗಿ ಒಂದು ಸ್ವಲ್ಪ ಪುಟಾಣಿ ಹಿಟ್ಟು ಹಾಕ್ಕೊಂಡ್ರೆ ಉಂಡೆ ಮಸ್ತ್ ಟೇಸ್ಟ್ ಕೊಡ್ತಾವ್ರಿ. ನಿಮ್ಗೆ ಭಾಳ ದಪ್ಪ ಆಗುತ್ತೆ ಅನ್ನೋದಾದ್ರೆ ನೀವು ಮಿಕ್ಸಿಗೆ ಹಾಕ್ಕೊಂಡು ಮಾಡ್ಕೋಬೋದು, ಇನ್ನೂ ಸ್ವಲ್ಪ ಸಣ್ಣ ಮಾಡ್ಕೊಂಡು ಮಾಡ್ಕೋಬೋದು ಶೇಂಗಾದ ಕಾಳು. ನಾ ಹಿಂಗೆ ಶೇಂಗಾದ ಕಾಳು ದಪ್ಪಾಗಿದ್ರೆ ಉಂಡೆ ಚಲೋ ಅನ್ನಿಸ್ತಾವೆ ಅಂತೇಳಿ ನಾನು ದಪ್ಪಗೆ ಮಾಡ್ಕೊಂಡೆ ನೋಡಿ. ಈ ರೀತಿ ಮಿಕ್ಸ್ ಮಾಡಿ ಸ್ವಲ್ಪ ತಣ್ಣಗಾಗನ ಉಂಡೆ ಕಟ್ಟೊಂಬ್ರಿ. ಪೂರ್ತಿ ತಣ್ಣಗೆ ಹಾಕಿಬಿಡ್ಬೇಡ. ಪೂರ್ತಿ ತಣ್ಣಗೆ ಹಾಕಿಬಿಟ್ರೆ ಇದು ಆರಿದ ಮೇಲೆ ಗಟ್ಟಿ ಆಗಿಬಿಡ್ತೈತಿ, ಅವಾಗ ಉಂಡೆ ಕಟ್ಟಕ್ಕೆ ಬರೋಂಗಿಲ್ಲ ರೀ. ನೋಡಿರಿ, ಈ ರೀತಿ ಎಲ್ಲ ಚಲೋ ಹೊತ್ತಿಗೆ ಮಿಕ್ಸ್ ಮಾಡ್ಕೊಂಬಿಡ್ಬೇಕು ರೀ. ನೀವು ಕೈಗೆ ಸ್ವಲ್ಪ ತುಪ್ಪರೆ ನೀರಾರೆ ಏನಾರು ಹಚ್ಕೊಂಡು ಉಂಡೆ ಕಟ್ಬಿಡ್ರಿ. ಈಗ ನೋಡಿರಿ, ನಾನು ಚಲೋ ಹೊತ್ತಿಗೆ ಮಿಕ್ಸ್ ಮಾಡ್ಕೊಂಡಿನಿ. ಈಗ ರೆಡಿ ಆಗೈತ್ರಿ. ಇದು ಸ್ವಲ್ಪ ಬಿಸಿ ಇರಬೇಕಾದ್ರೆ ನೀವು ಕೈಗೆ ಸ್ವಲ್ಪ ನೀರು ಅಥವಾ ತುಪ್ಪ ಯಾವುದಾದ್ರು ಹಚ್ಕೊಂಡು ಉಂಡೆ ಕಟ್ಟು. ನಾನು ಸ್ವಲ್ಪ ನೀರು ಹಚ್ಕೊಂಡಿನಿ. ಈಗ ಉಂಡೆ ಕಟ್ಕೋತೀನಿ. ನಿಮ್ಗೆ ಯಾವ ಸೈಜಲ್ಲಿ ಉಂಡೆ ಬೇಕು ನೋಡಿಕೊಂಡು ಆ ಸೈಜಲ್ಲಿ ಕಟ್ಕೋರಿ. ನಾನು ಈ ಸೈಜಲ್ಲಿ ಕಟ್ಟಾಕತ್ತೀನಿ ನೋಡಿರಿ. ಸ್ವಲ್ಪ ಬಿಸಿ ಇರಬೇಕಾದ್ರೆ ಉಂಡೆ ಕಟ್ಟಬೇಕಾಗ್ತೈತೆ ರೀ. ಇದೇ ರೀತಿ ಮಿಕ್ಕಿದೆಲ್ಲ ಕಟ್ಕೋತೀನಿ ರೀ. ನಾನು ಈ ಸೈಜಲ್ಲಿ ಕಟ್ಕೊಂಡಿನಿ. ನಿಮಗೆ ಯಾವ ಸೈಜಲ್ಲಿ ಬೇಕು ನೋಡಿಕೊಂಡು ನೀವು ಕಟ್ಕೋಬೋದು ರೀ. ಈಗ ನೋಡಿರಿ, ನಾ ಕೈಗೆ ಸ್ವಲ್ಪ ನೀರು ಹಚ್ಕೊಂಡು ಉಂಡೆ ಕಟ್ತೀನಿ ನೋಡಿರಿ. ನಿಮ್ಗೆ ಯಾವ ಸೈಜಲ್ಲಿ ಬೇಕು ನೋಡಿಕೊಂಡು ಆ ಸೈಜಲ್ಲಿ ತೊಗೊಳ್ರಿ. ಸ್ವಲ್ಪ ಬಿಸಿ ಇರಬೇಕಾದ್ರೆ ಕಟ್ಟಬೇಕಾಗ್ತೈತೆ ರೀ ಉಂಡೆ. ಪೂರ್ತಿ ತಣ್ಣಗಾದ್ರೆ ಉದುರಾಗ್ಬಿಡ್ತೈತೆ ರೀ, ಅವಾಗ ಉಂಡೆ ಬರಲ್ಲ ರೀ. ಹಾಗಾಗಿ ನೀವು ನೋಡ್ಕೊಂಡು ಕಟ್ಕೋಬೇಕಾಗ್ತೈತೆ ರೀ. ನೀವು ಇಲ್ಲಾಂದ್ರೆ ತುಪ್ಪ ಆದ್ರೆ ಹಚ್ಕೋರಿ, ಇಲ್ಲ ಸ್ವಲ್ಪ ನೀರಾದರೂ ಹಚ್ಕೋರಿ. ನಾನು ಈ ಸೈಜಲ್ಲಿ ಮಾಡ್ಕೊಂಡಿನಿ. ನಿಮಗೆ ಯಾವ ಸೈಜಲ್ಲಿ ಬೇಕು ನೋಡಿಕೊಂಡು ನೀವು ಮಾಡ್ಕೋಬೋದು ರೀ. ಪೂರ್ತಿ ಉಂಡೆ ಕಟ್ಟು ತೋರಿಸೋದು ಕೂತ್ರೆ ವಿಡಿಯೋ ಲೆಂದಿ ಆಗ್ತೈತೆ ರೀ. ನಾ ಎಲ್ಲ ಕಟ್ಟಿದ ಮೇಲೆ ತೋರಿಸ್ತೀನಿ ರೀ. ಈಗ ನಾ ಮಾಡ್ಕೊಂಡಿರೋ ಉಂಡೆ ಇಷ್ಟ ಆಗ್ಯಾವ ನೋಡಿರಿ. ನೀನು ನಾಗರ ಪಂಚಮಿ ಹಬ್ಬಕ್ಕೆ ಎಲ್ಲ ಥರ ವೆರೈಟಿ ಉಂಡೆಗಳು ಮಾಡ್ತಿರ್ತೀರಿ. ನಾನು ಇವತ್ತು ಶೇಂಗಾದ ಉಂಡೆ ಮಾಡಿ ತೋರ್ಸಾಕತ್ತೀನಿ. ನೀವು ಶೇಂಗಾದ ಉಂಡೆ ಮಾಡಿಕೊಂಡು ನಾಗರ ಪಂಚಮಿ ಹಬ್ಬ ಆಚರಿಸ್ಕೋಬೋದು ರೀ. ನೋಡಿರಿ, ನಾ ತೊಗೊಂಡಿರೋ ಅಳತೆಯಲ್ಲಿ ಇಷ್ಟು ಉಂಡೆ ಆಗ್ಯಾವ ನೋಡಿರಿ. ನೋಡಿದ್ರಲ್ಲ ವೀಕ್ಷಕರೇ, ನಾಗರ ಪಂಚಮಿ ಹಬ್ಬಕ್ಕೆ ಶೇಂಗಾದ ಉಂಡೆ ಮಾಡಿದ್ದೀನಿ. ಈ ಶೇಂಗಾದ ಉಂಡೆ ಮಾಡೋ ಪದ್ಧತಿ ನಿಮ್ಗೆ ಏನೇನು ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ. ಧನ್ಯವಾದಗಳು.